ಹೆಲೋ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನಂತೂ ತುಂಬ ಚೆನ್ನಾಗಿದ್ದೀನಿ. ಮೊದಲು ಆಚೆ ಎಲ್ಲ ಗುಡಿಸಿ ತೊಳೆದು ರಂಗೋಲಿ ಹಾಕ್ಕೊಳ್ತಾ ಇದ್ದೀನಿ. ನಾನು ರಂಗೋಲಿನ ಒಂದು ಸೈಡಲ್ಲಿ ಬಿಡಿಸ್ತಾ ಇದ್ದೀನಲ್ವಾ, ಸೆಂಟ್ರ್ ರೋಡಲ್ಲಿ ಹಾಕಬೇಕು ಅಂತ ಆಸೆ ನನಗೆ. ತಾರ್ ರೋಡಲ್ವಾ, ಚೆನ್ನಾಗಿ ಕಾಣಿಸುತ್ತೆ. ಆದರೆ ಗಾಡಿಗಳು ಓಡಾಡುತ್ತೆ, ಬೇಗ ಹೊರಟೋಗುತ್ತೆ. ಬೆಳಗ್ಗೆ ಹೇಗೋ ಬೇಗ ಎದ್ದೇಳ್ತಾ ಇದ್ದೀನಲ್ಲ, ಹಾಕಿಬಿಟ್ಬಿಟ್ರೆ ಡ್ರೈ ಆದರೆ ಹೋಗಲ್ಲ ಅಂದ್ಕೊಂಡಿದ್ದೀನಿ. ನಾಳೆ ಟ್ರೈ ಮಾಡಿ ನೋಡ್ತೀನಿ, ನಿಮಗೂ ವಿಡಿಯೋ ಮಾಡಿ ಹಾಕ್ತೀನಿ, ಚೆನ್ನಾಗಿ ಕಾಣಿಸುತ್ತೆ. ನಂತರ ಕಾಫಿ ಮಾಡ್ಕೊಳ್ಳೋಣ ಅಂತ ಅಡುಗೆ ಮನೆಗೆ ಹೋಗ್ತಾ ಇದ್ದೀನಿ. ನೋಡಿ, ನನಗೆ ಕಾಫಿ ಎಷ್ಟಿಷ್ಟ ಅಂದರೆ, ಯಾರಾದರೂ ಕುಡಿತಾ ಇದ್ದರೆ ನೋಡಿದ್ರೂ ನನಗೆ ಕುಡಿಬೇಕು ಅನಿಸುತ್ತೆ. ಮತ್ತು ಹೋಟೆಲ್ಲೋ ಟೀ ಸ್ಟಾಲೋ ನೋಡಿದ ತಕ್ಷಣ ತೊಗೊಂಡು ಕುಡಿಬೇಕು ಅನಿಸುತ್ತೆ, ಅಷ್ಟು ಹುಚ್ಚು. ನೋಡಿ, ನಿಮಗೆ ಕಾಫಿ ಇಷ್ಟನಾ ಟೀ ಇಷ್ಟನಾ ಅನ್ನೋದನ್ನು ಕಮೆಂಟ್ ಮಾಡಿ. ಡಾರ್ಕಾಗಿ ಒಂದು ಸ್ವಲ್ಪ ಸಕ್ಕರೆ ಹೆಚ್ಚಿಗೆ ಹಾಕ್ಕೊಂಡು ನಾನು ಕುಡಿತೀನಿ. ನೋಡಿ, ಆರಾಮಾಗಿ ಒಂದು 10 ನಿಮಿಷ ಕುತ್ಕೊಂಡು ಕುಡಿತಾ ಇದ್ದೀನಿ. ಆಚೆ ಅಂತೂ ಸಣ್ಣಕ್ಕೆ ಮಳೆ ಬೀಳ್ತಾ ಇದೆ, ತಣ್ಣಗೆ ಗಾಳಿ ಬರ್ತಾ ಇದೆ. ದುಷಿನೂ ಅಷ್ಟೇ ಫೋನಲ್ಲಿ ಮಾತಾಡಿಕೊಂಡು ಆಚೆ ಓಡಾಡ್ತಾ ಇದ್ದಾನೆ. ಅವನಂತೂ ಕಾಫಿ ಟೀ ಏನೂ ಕುಡಿಯೋದಿಲ್ಲ, ನಾನು ಒಬ್ಬಳೇ ಕುಡಿಬೇಕು ನಮ್ಮ ಮನೆಯಲ್ಲಿ. ನಂತರ ನಾನೇನು ವಿಡಿಯೋ ಮಾಡಲಿಲ್ಲ. ಮಾರ್ಕೆಟ್ಗೆ ಹೋಗ್ಬಿಟ್ಟು ಬಂದು ಸ್ನಾನ ಮಾಡಿಕೊಂಡು ತರಕಾರಿ ಏನೇನು ತಂದಿದ್ದೀನಿ ಅಂತ ನಿಮಗೆ ತೋರಿಸ್ತಾ ಇದ್ದೀನಿ. ನೋಡಿ, 2 ಸೌತೆಕಾಯಿ ತೊಗೊಂಬಂದಿದ್ದೀನಿ. ಅರ್ಧ kg ಅದು 20 ರೂಪಾಯಿ. ಮತ್ತು ಬೀನ್ಸು 1/4 kg 20 ರೂಪಾಯಿ. ನೌಕೋಲ್ ಅರ್ಧ kg 30 ರೂಪಾಯಿ. 1/4 kg ಆದರೆ 20 ರೂಪಾಯಿ ಅಂತಂದರು. ಸರಿ ಇರಲಿ ಬಿಡು, ಇದ್ದರೆ ಅಂದರೆ ಸಾರ್ಗಾಗುತ್ತೆ, ಏನಾದರೂ ಸಾರು ಮಾಡಿದಾಗ ಅಂದ್ಬಿಟ್ಟು ಅರ್ಧ kg ತೊಗೊಂಬಂದಿದ್ದೀನಿ. ನಾಳೆ ತರಕಾರಿ ಬಾತ್ ಮಾಡ್ತಾಯಿದ್ದೀನಿ, ಅದಕ್ಕೆ ಬೇಕಾಗುತ್ತೆ ಅಂತಂದ್ಬಿಟ್ಟು ತೊಗೊಂಬಂದೆ. ಕ್ಯಾರೆಟು ಎಲ್ಲ ಮನೇಲಿ ಇದೆ ಅಲ್ವಾ, ಅದ್ರ ಜೊತೆಯಲ್ಲಿ ಬೀನ್ಸು ನೌಕೋಲ್ ಹಾಕ್ಬಿಟ್ಟು ಬಾತ್ ಮಾಡಿ ಮೊಸರು ಬಜ್ಜಿ ಮಾಡ್ಕೊಳ್ಳೋದಕ್ಕೆ ಸೌತೆಕಾಯಿನೂ ತಂದಿದ್ದೀನಿ. ನಮ್ಮನೆ ಹತ್ರ ಅಂತೂ ಫ್ರೆಶ್ ಆಗಿ ತರಕಾರಿಗಳು ಸಿಗುತ್ತೆ. ಹಳ್ಳಿಗಳಿಂದ ಬರ್ತಾರೆ, ಎಷ್ಟು ಫ್ರೆಶ್ ಆಗಿರುತ್ತೆ ಅಂತೀರಾ. ಎಲ್ಲ ನೋಡ್ತಾ ಇದ್ದರೆ ಎಲ್ಲ ಬೇಕು ತೊಗೊಳ್ಳೋಣ ಅನಿಸುತ್ತೆ. ಆದರೆ ಇರೋದಿಬ್ಬರು, ಎಷ್ಟಂತ ತೊಗೊಂಬಂದು ತಿನ್ನೋಕ್ಕಾಗುತ್ತೆ. ಅದಕ್ಕೆ ನಾನು ಆವಾಗ ಏನೇನು ಬೇಕೋ ಅಷ್ಟು ಮಾತ್ರ ತೊಗೊಂಬರ್ತೀನಿ. ಓಕೆ, ಎಲ್ಲ ಎತ್ತಿಟ್ಟಿದ ನಂತರ ಹೂವು ಕಿತ್ಕೊಳ್ಳೋಣ ಅಂತ ಟೆರೆಸ್ ಮೇಲೆ ಹೋಗಿದ್ದೆ. ಬೆಳಗ್ಗೆನೇ ನಾನು ಪೂಜೆ ಮಾಡ್ಕೊಂಡ್ಬಿಡ್ತಾ ಇದ್ದೀನಿ ಇವತ್ತು. ಏಕೆಂದರೆ ಮಧ್ಯಾಹ್ನದ ಮೇಲೆ ಚಿಕನ್ ತರಿಸ್ತಾ ಇದ್ದೀನಿ. ನಾವು ಚಿಕನ್ ತಂದಮೇಲೆ ದೇವ್ರ ಮನೆಗೆ ಹೋಗೋದಿಲ್ಲ, ಅದಕ್ಕೇ ಬೆಳಗ್ಗೆನೇ ಪೂಜೆ ಮಾಡಿಬಿಟ್ಟು ನಂತರ ಚಿಕನ್ ತರಿಸ್ಕೊಳ್ಳೋಣ ಅಂತ ಎಲ್ಲ ಹೂವನ್ನ ಕಿತ್ಕೊಳ್ತಾ ಇದ್ದೀನಿ. ಹಾಗೆ ಇವತ್ತೇನು ಜಾಸ್ತಿ ಹೂವು ಬಿಟ್ಟಿರಲಿಲ್ಲ, ಒಂದು 4 ದಾಸವಾಳ ಹೂವು ಮಾತ್ರ ಬಿಟ್ಟಿತ್ತು, ಅದನ್ನೇ ಕಿತ್ಕೊಳ್ತಿದ್ದೀನಿ. ಬುಧವಾರ ಇವತ್ತು ಬರೀ ಅಷ್ಟೇ ಹೂವನ್ನ ಇಟ್ಬಿಟ್ಟು ಸಿಂಪಲಾಗಿ ನಾನು ಪೂಜೆನ ಮುಗಿಸ್ಕೊಳ್ತೀನಿ. ಹೇಗೋ ಟೆರೆಸ್ ಮೇಲೆ ಬಂದಿದ್ವಲ್ಲ, ಹಾಗೆ ಬಟ್ಟೆನೂ ತೊಗೊಂಡು ಹೋಗ್ಬಿಡೋಣ ಅಂತ ಬಟ್ಟೆನೂ ತೊಗೊಳ್ತಾ ಇದ್ದೀನಿ. ಗಾಳಿ ಎಷ್ಟಿದೆ ಅಂದರೆ ಕ್ಲಿಪ್ ಹಾಕಿದ್ರೂ ಬಟ್ಟೆಗಳೆಲ್ಲ ಕೆಳಗಡೆ ಬಿದ್ದೋಗ್ತಾ ಇದೆ. ಟೆರೆಸ್ ಮೇಲೆ ಏನು ತೊಂದರೆ ಇಲ್ಲ, ಯಾಕೆಂದರೆ ವಾರಕ್ಕೊಂದ್ಸಲ ನಾವು ಗುಡಿಸ್ತಾ ಇರ್ತೀವಿ. ಮತ್ತು ತಿಂಗಳಿಗೊಂದ್ಸಲ ನೀಟಾಗಿ ಸೋಪ್ ಹಾಕಿ ತೊಳೆದು ಬಿಡ್ತೀವಿ. ಅದರಿಂದ ಏನು ಧೂಳು ಜಾಸ್ತಿ ಇರೋದಿಲ್ಲ, ಗಲೀಜೇನೂ ಇರೋದಿಲ್ಲ. ಅದಕ್ಕೆ ಬಟ್ಟೆಗಳನ್ನೆಲ್ಲ ತೆಗೆದು ನಾನು ಸೋಫಾ ಮೇಲೆ ಹಾಕ್ಬಿಟ್ಟು ಮಡ್ಚ್ಕೊಳ್ತಾ ಇದ್ದೀನಿ. ಸೋಫಾ ಮೇಲೆ ಹಾಕ್ಬಿಟ್ಟು ಯಾರ್ಯಾರು ಹಾಗೆ ಬಿಟ್ಬಿಡ್ತೀರಾ ಅಂತ ಕಮೆಂಟ್ ಮಾಡಿ. ಇದಂತೂ ತುಂಬ ಬ್ಯಾಡ್ ಹ್ಯಾಬಿಟು ಫ್ರೆಂಡ್ಸ್. ತಂದಿದ್ದ ತಕ್ಷಣ ಮಡ್ಚಿಟ್ಬಿಟ್ರೆ ಬಟ್ಟೆಗಳು ಫ್ರೆಶ್ ಆಗಿರುತ್ತೆ, ಅದ್ರ ಮೇಲೆ ಕುತ್ಕೊಳ್ಳೋದು ಮತ್ತು ಸುಕ್ಕಾಗೋದು ಈ ಥರ ಎಲ್ಲ ಆಗುತ್ತೆ. ಅದಕ್ಕೆ ನಾನು ತೊಗೊಂಬಂದಿದ್ದೇನೆ ಮಡ್ಚಿ ಎತ್ತಿಟ್ಬಿಡ್ತೀನಿ. ಒಬ್ಬೊವ್ರ ಮನೇಲಿ ಹೋದ್ರೆ ಅಂದರೆ ಆ ಸೋಫಾ ಮೇಲೆಲ್ಲ ತುಂಬಿಸಿಟ್ಟಿರ್ತಾರೆ. ಮನೇಲಿರೋವಂಥ ಸಾಮಾನುಗಳೆಲ್ಲ ಅರ್ಧ ಅದ್ರ ಮೇಲೇ ಇರುತ್ತೆ, ಅಷ್ಟು ತುಂಬಿಸಿರ್ತಾರೆ, ಕುತ್ಕೊಳ್ಳೋಕ್ಕೂ ಜಾಗ ಇರಲ್ಲ. ನಮ್ಮ ಮನೇಲಿ ಯಾವಾಗೂ ಖಾಲಿ ಇರುತ್ತೆ, ಒಂದೊಂದು ಸಲ ಮಾತ್ರ ಲ್ಯಾಪ್ಟಾಪ್ ಏನಾದರೂ ಇಟ್ಟಿರ್ತೀನಿ ಅಷ್ಟೇ. ನಾನು ಡೈಲಿ ಯೂಸ್ ಮಾಡೋ ಬಟ್ಟೆಗಳೇನು ನಾನು ಐರನ್ ಮಾಡೋದಕ್ಕೆ ಹೋಗೋದಿಲ್ಲ. ಅಂದರೆ ಹೊಸ ಬಟ್ಟೆಗಳು ಮಾತ್ರ ಐರನ್ ಮಾಡ್ಕೊಳ್ತೀನಿ, ಅಥವಾ ರೇಷ್ಮೆ ಸೀರೆಗಳನ್ನ ಐರನ್ ಮಾಡ್ಕೊಳ್ತೀನಿ. ದುಷಿನೂ ಅಷ್ಟೇ, ಟೀ ಶರ್ಟ್ಸ್ ಎಲ್ಲ ಅವನೇ ಐರನ್ ಮಾಡಿಕೊಂಡು ಅವನೇ ನೀಟಾಗಿ ಎತ್ತಿಟ್ಕೊಳ್ತಾನೆ. ನೋಡಿ, ಬಟ್ಟೆಗಳೆಲ್ಲ ಮಡಚಿ ನೀಟಾಗಿ ಜೋಡಿಸ್ಬಿಟ್ಟು ಅದಾದ ನಂತರ ನಾನು ವೀಡಿಯೋ ಮಾಡೋಕ್ಕೆ ಹೋಗಲಿಲ್ಲ. ನೈಟು 9 ಗಂಟೆಲಿ ವೀಡಿಯೋ ಮಾಡ್ತಾಯಿದ್ದೀನಿ. ಅನ್ನಕ್ಕಿಟ್ಟಿದ್ದೀನಿ. ಒಂದು ಸ್ವಲ್ಪ ಅನ್ನ ಸಾಕಾಗಲಿಲ್ಲ, ಅದಕ್ಕೇ ಅನ್ನ ಮಾಡ್ಕೊಳ್ಳೋಣ ಅಂತ ಅನ್ನಕ್ಕಿಟ್ಟಿದ್ದೀನಿ. ಮಧ್ಯಾಹ್ನ ಮುದ್ದೆ, ಅನ್ನ ಮತ್ತು ಮಸೊಪ್ಪು ಸಾರು ಮಾಡಿದ್ದೆ. ಸೊಪ್ಪು ತೋರಿಸಿದ್ನಲ್ಲ ನಿಮಗೆ, ಅದೇ ಸೊಪ್ಪನ್ನು ಹಾಕಿ ಮಸೊಪ್ಪು ಸಾರು ಮಾಡಿದ್ದೆ. ಸಾರಂತೂ ತುಂಬ ಚೆನ್ನಾಗಾಗಿದೆ ನೋಡಿ, ಗಟ್ಟಿಯಾಗಿ ಚೆನ್ನಾಗಿತ್ತು. ಮುದ್ದೆಗಂತೂ ತುಂಬಾ ಚೆನ್ನಾಗಿತ್ತು. ಇದ್ರ ಜೊತೆಯಲ್ಲಿ ಕಬಾಬ್ಗೆ ಮಿಕ್ಸ್ ಮಾಡಿಟ್ಟಿದ್ದೀನಿ. ಒಂದು ಅರ್ಧ ಗಂಟೆ ನೆನೆಸಿಟ್ಕೊಂಡ್ರೆ ಕಬಾಬ್ ಚೆನ್ನಾಗಿ ಬರುತ್ತೆ, ಅದಕ್ಕೇ ನೆನೆಸಿಟ್ಬಿಟ್ಟಿದ್ದೀನಿ. ಕಬಾಬ್ ವಿಡಿಯೋ ನಾನು ಹಾಕಿದ್ದೀನಿ ಚಾನಲಲ್ಲಿ, ಲಿಂಕ್ ಕೊಡ್ತೀನಿ, ಕ್ಲಿಕ್ ಮಾಡಿ ಆ ಥರ ಮಾಡ್ಕೊಳ್ಳಿ.
ನಂತರ ಒಂದು 10 ಗಂಟೆ ಹಂಗೆ ಕಬಾಬ್ನ ಸುಡ್ತಾ ಇದ್ದೀನಿ. ದುಷಿ ಬಂದು ಹೆಲ್ಪ್ ಮಾಡ್ತಾ ಇದ್ದೇನೆ, ಈರುಳ್ಳಿ ಮತ್ತು ನಿಂಬೆಹಣ್ಣು ಕಟ್ ಮಾಡಿಕೊಡ್ತಾ ಇದ್ದೇನೆ. ಸಣ್ಣ ಪುಟ್ಟ ಕೆಲಸ ಮಾಡಿಕೊಡ್ತಾನೆ. ಹಾಗೆ ನನಗೆ ಅಡುಗೆ ಮಾಡೋಕ್ಕೆ ಇಂಟ್ರೆಸ್ಟ್ ಇಲ್ಲ ಅಂದರೆ ಅವನೇ ಅಡುಗೆನೂ ಮಾಡಿಡ್ತಾನೆ. ತುಂಬ ಚೆನ್ನಾಗಿ ಟೇಸ್ಟಿಯಾಗಿ ಮಾಡ್ತಾನೆ, ಆದರೆ ಯಾವಾಗಲೋ ಒಂದು ಸಲ ಮಾಡ್ತಾನೆ ಅಷ್ಟೇ. ನಂತರ ನೋಡಿ ಕಬಾಬ್ ಅಂತೂ ಕ್ರಿಸ್ಪಿಯಾಗಿ ತುಂಬ ಚೆನ್ನಾಗಿ ಬಂದಿದೆ. ನಾನು ಮನೇಲೇ ಪೌಡರ್ ಮಾಡಿ ಹಾಕ್ತೀನಿ, ಇನ್ಸ್ಟೆಂಟ್ ಪೌಡರ್ ಯೂಸ್ ಮಾಡೋದಿಲ್ಲ, ಅದಕ್ಕೆ ಟೇಸ್ಟಿಯಾಗಿ ಬರುತ್ತೆ. ಲಿಂಕ್ ಕೊಡ್ತೀನಿ ಫ್ರೆಂಡ್ಸ್ ರೆಸಿಪಿ ಚಾನೆಲ್ದು, ಕ್ಲಿಕ್ ಮಾಡಿ ನೋಡಿ, ನೀವು ಟ್ರೈ ಮಾಡಿ, ತುಂಬ ಚೆನ್ನಾಗಾಗುತ್ತೆ. ಅದಾದ ನಂತರ ಈಗ ಊಟಕ್ಕೆ ಕೂತ್ಕೊಳ್ತಾ ಇದ್ದೀವಿ. ಸೊಪ್ಪು ಸಾರು, ಅನ್ನ, ಕಬಾಬ್ ತುಂಬ ಚೆನ್ನಾಗಿರುತ್ತೆ. ನಮ್ಮ ಮನೇಲಿ ಕಬಾಬ್ ಮಾಡಿದ್ರೆ ಸೊಪ್ಪು ಸಾರು ಮಾಡ್ತೀವಿ, ಇಲ್ಲ ಅಂದರೆ ರಸಮ್ ಮಾಡ್ತೀವಿ. ಹೆವಿಯಾಗಿ ನಾನ್ ವೆಜ್ ನಾವು ಮಾಡಲ್ಲ, ಯಾವುದಾದ್ರೂ ಒಂದು ವೆರೈಟಿ ಮಾಡ್ಕೊಂಡು ತಿಂತೀವಿ. ಈಗ ಅವತಾರ್ ಮೂವಿ ಬರ್ತಾಯಿತ್ತು, ಅದನ್ನು ಹಾಕ್ಕೊಂಡು ನೋಡ್ತಾ ಊಟ ಮಾಡ್ತಾ ಇದ್ದೀವಿ ಮಾತಾಡಿಕೊಂಡು. ಅಂದರೆ ಹಾಟ್ಸ್ಟಾರಲ್ಲಿ ಏನೋ ಬಂದಿತ್ತು ಅನಿಸುತ್ತೆ, ಅದನ್ನು ಹಾಕಿದ, ಅದನ್ನೇ ನೋಡ್ತಾ ಇದ್ದೀನಿ. ನಾನೇನು ನೋಡಲಿಲ್ಲ, ಅಲ್ಲಲ್ಲೂ ಒಂದೊಂದು ಕ್ಲಿಪ್ ಮಾತ್ರ ನೋಡಿದೆ ಅಷ್ಟೇ. ಅದಾದ ನಂತರ ಟೆರೆಸ್ ಮೇಲೆ ಹೋಗಿ ವಾಕ್ ಮಾಡ್ತಾ ಇದ್ದೀವಿ. ನಾನ್ ವೆಜ್ ತಿಂದಿರೋದಲ್ವಾ, ಹಾಗೆ ಮಲ್ಕೊಂಡ್ರೆ ಜೀರ್ಣ ಆಗಲ್ಲ. ಒಂದು 10-15 ನಿಮಿಷ ವಾಕ್ ಮಾಡಿಬಿಟ್ರೆ ಆರಾಮಾಗಿ ನಿದ್ದೆನೂ ಬರುತ್ತೆ. ನೋಡಿ ಮಾತಾಡಿಕೊಂಡು ಆರಾಮಾಗಿ ವಾಕ್ ಮಾಡ್ತಾ ಇದ್ದೀವಿ. ತಣ್ಣ ಗಾಳಿ ಬರ್ತಾ ಇರೋದಕ್ಕೂ ವಾಕ್ ಮಾಡ್ತಾ ಇದ್ರೆ ಎಷ್ಟು ಚೆನ್ನಾಗಿದೆ. ನಮ್ಮ ಏರಿಯಾ ಅಂತೂ ಫಸ್ಟು ಮನೆಗಳೇ ಇರಲಿಲ್ಲ, ಕಾಡು ಥರ ಇತ್ತು. ಇವಾಗಂತೂ ಎಷ್ಟು ಚೆನ್ನಾಗಿ ಮನೆಗಳಾಗ್ಬಿಟ್ಟಿದೆ ಅಂತೀರಾ. ಯೆಲ್ಲೋ ಕಲರ್ ಬಿಲ್ಡಿಂಗ್ ಕಾಣಿಸ್ತಿದೆ ಅಲ್ವಾ, ಅದು ನಮ್ಮ ಅತ್ತೆ ಅವ್ರ ಮನೆ. ಓಕೆ, ನಾನು ಅಡುಗೆ ಮನೆ ಕ್ಲೀನ್ ಮಾಡಿ ಮಲ್ಕೋಬೇಕು, ಅದಕ್ಕೆ ನಾನು ಹೋಗ್ತಾ ಇದ್ದೀನಿ. ದುಷಿ ಇನ್ನೂ ವಾಕ್ ಮಾಡ್ತಾ ಇದ್ದ. ಇಷ್ಟಕ್ಕೇ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಐ ಹೋಪ್ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಮತ್ತು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಕಮೆಂಟ್ ಮಾಡಿ ಹೇಗಿತ್ತು ಅನ್ನೋದನ್ನು. ಥ್ಯಾಂಕ್ಸ್ ಫಾರ್ ವಾಚಿಂಗ್.